ಬೀಳ್ತಾ ಇದೆಯಲ್ಲ ಇದು. ಹಲೋ ನೋಡಿ, ಇಂದ ಶುರು ಮಾಡಿ. ಇದು ಪದ್ಮಶ್ರೀ ಮೆಟಲ್ ಸ್ಟೋರ್ಸ್, ಚಾಮರಾಜ ಡಬಲ್ ರೋಡ್, ಮೈಸೂರು. ಇದು ಸುಮಾರು 57 ವರ್ಷಗಳಿಂದ ಇರೋ ಅಂಗಡಿ, ಹಳೆಯ ಅಂಗಡಿ ಇದು. ನೋಡಿ, ಇದು ನಾನ್ ಸ್ಟಿಕ್ ದೋಸೆ ತವಾ ಅಂತ ಹೆಸರು. ಇದು ಯಾವುದೇ ಕೆಮಿಕಲ್ ಇದಕ್ಕೆ ಯೂಸ್ ಮಾಡಿಲ್ಲ ನಾವು, ಪ್ಯೂರ್ ಐರನ್ನಿಂದ ಮಾಡಿರೋದು. ಮತ್ತು ದೋಸೆ ಇವೆಲ್ಲ ಇದ್ರ ಮೇಲೆ ಮಾಡಿದ್ರೆ ಅಂಟೋದಿಲ್ಲ, ಕ್ಲೀನಾಗಿ ಬರುತ್ತೆ ಇದು. ನಾನ್ ಸ್ಟಿಕ್ ತವಾದಲ್ಲಿ ಏನಪ್ಪ ಅಂದರೆ ಅದೆಲ್ಲ ಕೆಮಿಕಲ್ ಯೂಸ್ ಮಾಡಿರ್ತಾರೆ. ಈಚೆಗೆ ಡಾಕ್ಟ್ರುಗಳು ಹೇಳ್ತಾವ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅದು ಅಂತ. ಅದು ಯೂಸ್ ಮಾಡೋದು ಒಳ್ಳೆಯದಲ್ಲ ಅದು. ಇದು ನಿಮ್ಮ ಆರೋಗ್ಯಕ್ಕೆ ಯಾವುದೇ ವಿಧವಾದ ತೊಂದರೆ ಇಲ್ಲ. ದೋಸೆನೂ ನೀಟಾಗಿ ಬರ್ತದೆ, ಅದರಿಂದ ಇದನ್ನು ನೀವು ಬಳಸ್ಬೋದು. ಇದು ತುಂಬ ಚೆನ್ನಾಗಿದೆ ಆರೋಗ್ಯ. ಇದರ ಮುಖ್ಯವಾಗಿ ಏನಪ್ಪ ಅಂದರೆ ನಿಮಗೆ ಆರೋಗ್ಯಕ್ಕೆ ಯಾವ ವಿಧವಾದ ತೊಂದರೆ ಇಲ್ಲ ಇದರಲ್ಲಿ. ಅದರಿಂದ ಇದನ್ನು ಯೂಸ್ ಮಾಡೋದು ಒಳ್ಳೆಯದೇ. ಈಗ ನಾನ್ ಸ್ಟಿಕ್ ಅಲ್ಲಿ ಅದು ಸ್ಕ್ರಾಚಸ್ ಎಲ್ಲ ಆಗೋದ್ರಿಂದ ನಾನ್ ಸ್ಟಿಕ್ ಅಲ್ಲಿ ಕ್ಯಾನ್ಸರ್ ಬಾಳಿಕೆ ಕಡಿಮೆ, ಅದು ಬಾಳಿಕೆನೂ ಕಡಿಮೆ, ಮತ್ತೆ ಕೋಟಿಂಗ್ ಹೊರಟೋಗುತ್ತೆ. ಅದು ಒಂಥರ ಕೆಮಿಕಲ್, ಅದು ಟೆಫ್ಲಾನ್ ಅಂದ್ಬಿಟ್ಟು ಅದೊಂಥರ ಕೆಮಿಕಲ್. ಅದು ಅಮೆರಿಕಾದವ್ರು ಕಂಡುಹಿಡಿದಿರೋದು. ನಮಗೆ ಕೋಕಾ ಕೋಲಾ, ಪೆಪ್ಸಿ ಕುಡಿಸ್ತಾರಲ್ಲ ಹಂಗೆ ನಮ್ಮ ಇಂಡಿಯಾದವ್ರು ಆರೋಗ್ಯ ಹಾಳು ಮಾಡೋಕ್ಕೆ ಏನೇನು ಬೇಕು ಎಲ್ಲ ಮಾಡ್ತಾರೆ ಅವರು. ಆ ಥರ ಅದು ಕ್ರಮೇಣ ಅದು ಸಮಯೋಗಿದ್ದೆಲ್ಲ ನಿಮ್ಮ ದೋಸೆಯಿಂದ ನಿಮ್ಮ ಹೊಟ್ಟೆ ಒಳಗೆ ಹೋಗೋದು. ಅದಕ್ಕೆ ಹೊಟ್ಟೆ ಕಾಯಿಲೆಗಳೆಲ್ಲ ಜಾಸ್ತಿ ಬರ್ತಾ ಇರೋದು. ಈ ಸಣ್ಣ ಮಕ್ಕಳಲ್ಲೇ ಈಗ ಕ್ಯಾನ್ಸರ್ ಎಲ್ಲ ಬರ್ತಿರೋದ್ರಿಂದ ಮೇನ್ ಈ ಥರ ಫುಡ್ ಪಾಯ್ಸನ್ ಆಗುವಂಥ ಪದಾರ್ಥ ಯೂಸ್ ಮಾಡೋದ್ರಿಂದ ಕಾಯಿಲೆಗಳು ಜಾಸ್ತಿ. ಸಣ್ಣ ಮಕ್ಕಳಿಗೆ ಎಲ್ಲ ಕ್ಯಾನ್ಸರು. ಈಗ ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಳುಗಳು ಇರ್ತಾರಲ್ಲ, ಮಾರ್ನಿಂಗ್ ಟೈಮು ಅವ್ರಿಗೆ ಬೇಗ ಕ್ಲಾಸಸ್ ಇರುತ್ತೆ, ಮಾಡಬೇಕು ಅಂಟುತ್ತೆ ಅದು ಇದು ಅಂತ ನಾನ್ ಸ್ಟಿಕ್ ಯೂಸ್ ಮಾಡಿಬಿಡ್ತಾರೆ. ಆದರೆ ಅದು ನಾನ್ ಸ್ಟಿಕ್ಕಲ್ಲಿ ಇದರಲ್ಲಿ ಬರೋಂಥ ಒರಿಜಿನಲ್ ಟೇಸ್ಟ್ ಅದ್ರಲ್ಲಿ ಬರೋಲ್ಲ. ಅದೇ ಒಂದೊಂಥರ ಟೇಸ್ಟ್ ಇರ್ತದೆ. ಏನಂದ್ರೆ ನಿಮಗೆ ಮಾಡುವಾಗ ಸುಲಭ ಅಂತ ಮಾಡ್ತೀರಾ ಅಷ್ಟೇನೆ, ಬೇಗ ಮಾಡ್ಬೋದು ಅಂತ, ಜಾಸ್ತಿ ಎಣ್ಣೆ ಹಾಕ್ಬೇಕಾಗಿಲ್ಲ. ಇದು ಅದೇ ಥರ ಯೂಸ್ ಮಾಡ್ಬೋದು. ಆರೋಗ್ಯ ದೃಷ್ಟಿಯಲ್ಲಿ ಇದು ಉಪಯೋಗಿಸ್ಬೋದು. ಸ್ಟೈನ್ಲೆಸ್ ಸ್ಟೀಲ್ ಪದಾರ್ಥ ಹೆಂಗೋ ಇದು ಹಂಗೇನೆ. ಕಬ್ಬಣ ಕಬ್ಬಣದಲ್ಲೇ ಈಗ ನಾನ್ ಸ್ಟಿಕ್ ವೆರೈಟಿ ಮಾಡಿದ್ದಾರೆ. ಯಾವುದೇ ಇದಕ್ಕೆ ಒಂದು ಕೆಮಿಕಲ್ ಯೂಸ್ ಮಾಡಿಲ್ಲ ಇದನ್ನು. ಈಗ ಯಾರು ಇದನ್ನ ತಗೋಬೇಕಂದ್ರೆ ನಿಮ್ದು ಆನ್ಲೈನ್ ಸರ್ವಿಸ್ ಏನಾದ್ರು ಇದೆಯಾ ಅಂಕಲ್? ಔಟ್ ಆಫ್ ಇಂಡಿಯಾ ಯಾರಾದರೂ ಕಾಲ್ ಮಾಡಿ ಬುಕ್ ಮಾಡಿದ್ರಂದ್ರೆ ನೀವೇನಾದ್ರು ಆನ್ಲೈನ್ ಸರ್ವಿಸ್ ಸದ್ಯಕ್ಕೆ ನಮ್ಮಲ್ಲಿ ಇಲ್ಲ. ಬೇಕಾದ್ರೆ ನಮ್ಮ ಅಂಗಡಿ ಅಡ್ರೆಸ್ ಹೇಳಿದ್ವಿ, ಬಂದರೆ ಇಲ್ಲೇ ಕೊಟ್ಬಿಡ್ತೀವಿ. ಮತ್ತು ಐರನ್ದು ಟವಾ ಅದ್ರದ್ದೆಲ್ಲ ಒಂದು ಸ್ವಲ್ಪ ಹೇಳಿ. ಅದು ಮಾಮೂಲಿ, ಅದು ರೊಟ್ಟಿ ಚಪಾತಿಗೆಲ್ಲ ಸರಿ. ಅದನ್ನು ಒಂದು ಹೇಳಿ, ಅದು ಐರನ್ದೇ ಅಲ್ಲ. ಇದು ದೋಸೆ ತವಾ ಥರನೇ ಇದುವೆ. ಇದರಲ್ಲಿ ಪಡ್ಡು ಮಾಡೋದು ಇದು ಎಲ್ಲ ಒಂದೇ ಕ್ವಾಲಿಟಿ. ಇದು ಉಪಯೋಗಿಸ್ಬೋದು, ಏನು ತೊಂದರೆ ಏನಿಲ್ಲ. ಇದು ಬಿಟ್ಟರೆ ಚಪಾತಿ, ರೊಟ್ಟಿ ಇದನ್ನೆಲ್ಲ ಯೂಸ್ ಮಾಡ್ತೀನಿ ಅಂದರೆ ಪ್ಯೂರ್ ಐರನ್ ತವಾಗಳಿದೆ, ಇದನ್ನ ಯೂಸ್ ಮಾಡ್ಬೋದು. ರೊಟ್ಟಿ, ಚಪಾತಿ, ಒಬ್ಬಟ್ಟು ಇಂಥದಕ್ಕೆಲ್ಲ ಇದು ಯೂಸ್ ಮಾಡ್ಬೋದು. ಅದು ನಾನ್ ಸ್ಟಿಕ್ ಟೈಪೇ ಬರುತ್ತೆ. ಇದು ಅಲ್ಲ, ಇದು ನಾನ್ ಸ್ಟಿಕ್ ಟೈಪ್ ಅಲ್ಲ, ಇದು ಪ್ಯೂರ್ ಐರನ್ನು. ದೋಸೆ ಅಂದರೆ ಕಚ್ಕೊಂಡ್ಬಿಡ್ತದೆ, ಇದು ಕಚ್ಚೋದಿಲ್ಲ. ಓಕೆ, ಇದರಲ್ಲಿ ಕಚ್ಚೋಲ್ಲ ದೋಸೆ. ಕ್ಲೀನಾಗಿ ದೋಸೆ ಇದರಲ್ಲಿ ದೋಸೆ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಅದರಿಂದ ಚಪಾತಿ, ರೊಟ್ಟಿ, ಪರಾಠ ಅದೆಲ್ಲ ಮಾಡ್ತಾರೆ. ಆಮೇಲೆ ಪರಾಠ, ಒಬ್ಬಟ್ಟು ಎಲ್ಲ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇದರಲ್ಲಿ 3-4 ಸೈಜ್ ಇದೆ ಇದರಲ್ಲಿ. ಓಕೆ, ಮತ್ತೆ ಅಂಕಲ್ ನಾನು ಇದನ್ನು ನೋಡಿದೆ, ಇದು ಒಂದು ಚೆನ್ನಾಗಿದೆ. ಇದು ಮಾಮೂಲಿ. ಇದು ಈಗ ಮಿಕ್ಸಿ ಟೈಮಲ್ಲೂ ಇದನ್ನು ಇಟ್ಕೊಂಡಿದ್ದಾರೆ. ಕೆಲವ್ರಿಗೆ ಇದು ತುಂಬ ಫ್ಯಾಷನೇಟ್ ಆಗಿದೆ, ಹುಡುಕ್ತಾರೆ ಕೆಲವ್ರಿಗೆ ಇದು ಎಲ್ಲಿ ಸಿಗುತ್ತೆ ಏನು ಅಂತ. ನಂಜನಗೂಡು ತನಕ ಹುಡ್ಕೊಂಡು ಹೋಗಿದ್ದಾರೆ ಇದಕ್ಕೋಸ್ಕರ. ನೋಡಿ, ಇದು ಈ ಗ್ರೈಂಡಲ್ಲಿ ಇರುತ್ತಲ್ಲ, ಗ್ರಾನೈಟ್, ಗ್ರಾನೈಟ್ ಕ್ವಾಲಿಟಿ ಕಲ್ನಲ್ಲಿ ಮಾಡಿದ್ದಾರೆ ಇದು. ಮತ್ತೆ ಇದು ಪೌಡ್ರ್ ಬರಲ್ಲ, ಹಿಂಗೆ ತಿರುಗಿಸಿದ್ರೆ. ಇದರಲ್ಲಿ ಬಳ್ಕದ ಕಲ್ಲಲ್ಲೂ ಬರ್ತದೆ. ಅದು ಯೂಸ್ ಮಾಡ್ತಾ ಮಾಡ್ತಾ ಎಲ್ಲ ಪುಟ್ಪುಡಿ ಆಗೋಯ್ತದೆ. ಅದು ರೋಡಲ್ಲಿ ಎಕ್ಸಿಬಿಷನ್ ಎಲ್ಲ ಮಾಡ್ತಾರೆ. ಇದು ಆಗಲ್ಲ, ಇದು ಬಳ್ಕದ ಕಲ್ಲಲ್ಲ, ಇದು ಗ್ರಾನೈಟ್ ತರ. ಇದು ನೀವು 16 ವರ್ಷ ಯೂಸ್ ಮಾಡಿದ್ರು ಅದು ಪೌಡ್ರ್ ಬರಲ್ಲ. ಮತ್ತೆ ಹಳೆ ಕಾಲದಲ್ಲಿ ರುಬ್ತಾ ಇದ್ರಲ್ಲ ಅದೇ ಮಾಡ್ಲು. ಮತ್ತೆ ಇದು ಎಲ್ಲಂದಲ್ಲಿ ಎತ್ಕೊಂಡು ಹೋಗ್ಬೋದು. ಮೊಬೈಲ್ ಇದಂಗೆ ಹಳೆ ಕಾಲದಲ್ಲಿ ಅಡುಗೆ ಮನೇಲಿ ನೆಲಕ್ಕೆ ಊತ್ ಬಿಡೋದು, ಆ ಥರ ಏನಿಲ್ಲ. ನೀವು ಮನೇಲಿ ಎಲ್ಲಿ ಬೇಕಾದ್ರೆ ಇಟ್ಕೋಬೋದು. ಬಾಡಿಗೆ ಮನೇಲಿರೋರು ಬೇರೆ ಮನೆಗೆ ಹೋದ್ರೆ ಎತ್ಕೊಂಡು ಹೋಗ್ಬೋದು. ಇದರಲ್ಲಿ ಎಷ್ಟು ಸೈಜಸ್ ಇದೆ?
ಇದೊಂದು ಡಿಫ್ರೆಂಟ್ ಆಗಿದೆ. ಇದರಲ್ಲಿ 2-3 ಸೈಜಸ್ ಬರ್ತದೆ. ಇದು ರಾಗಿದ ಇದು ರಾಗಿ ರವೆ ಅವೆಲ್ಲ ಬೀಸೋದು, ರಾಗಿ ಹಿಟ್ಟು ಬೀಸೋದು. ಓ ರವೆನೂ ಬೀಸ್ತಾರೆ ಅದನ್ನ. ಅದೇ ಇದೆಲ್ಲ ರವೆನೂ ಮಾಡ್ಕೊತಾರೆ. ಅಕ್ಕಿ ಹಾಕಿದ್ರೆ ರವೆ ಆಯ್ತದೆ. ಓಕೆ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಹಾಂ ಹಾಂ ಹಾಂ. ಪೌಡ್ರ್ ಮಾಡೋದು. ಓಕೆ. ಇದೆಲ್ಲ ಹಿಂದೆ ಬರೋದೇನೆ ಕಲ್ಲಲ್ಲಿ, ಈಗ ಬರ್ತಾ ಇಲ್ಲ, ಭಾಳ ಕಮ್ಮಿ ಆಯಿತು. ಈಗೆಲ್ಲ ರೆಡಿಮೇಡ್ ಬಂದ್ಬಿಡ್ತದಲ್ಲ, ಅದನ್ನು ತಗೋತಾರೆ. ಮನೆಯಲ್ಲಿ ಮಾಡ್ತೀನಿ ಅಂದ್ರೆ ಯೂಸ್ ಮಾಡ್ಬೋದು ಇದನ್ನ. ಮತ್ತೆ ಇದು ಮತ್ತೆ ಇನ್ನೊಂದು ಈಗ ಮಿಕ್ಸಿಗಳೆಲ್ಲ ಇಟ್ಕೊಂಡಿರ್ತಾರೆ. ಅದು ಇದೆಲ್ಲ ಸೇಮ್ ಕಲ್ಲ? ಸೇಮ್ ಕಲ್ಲು, ಸೈಜ್ ಚಿಕ್ಕದು. ಇಲ್ಲ ಇಲ್ಲ, ಅದು ಮಳೆ ನೀರು ಬಿದ್ದಂಗೆ ಆಗಿದೆ ಅಷ್ಟೇ, ಸೇಮ್ ಕಲ್ಲು. ಮತ್ತೆ ಇನ್ನೊಂದು ಈಗ ಮಿಕ್ಸಿ ಕೆಟ್ಟೋಯ್ತು, ಕರೆಂಟ್ ಹೊಡೋಯ್ತು, ಎಮರ್ಜೆನ್ಸಿಗೆ ಎಮರ್ಜೆನ್ಸಿಗೆ ಮಾಡ್ಕೋಬೋದು ಅಲ್ವಾ. ಇಲ್ಲಾಂದ್ರೆ ಮಿಕ್ಸಿ ರಿಪೇರಿ ಆಗೋ ತನಕ ನಿಮಗೆ ಕೆಲಸ ಆಗಲ್ಲ. ಎಲ್ಲರೂ 2 ಮಿಕ್ಸಿ ಯಾರು ಮಡಗಿರಲ್ಲ ಮನೇಲಿ, ಒಂದೇ ಮಡಗಿರ್ತಾರೆ. ಕೆಟ್ಟೋಯ್ತು, ಅದು ರಿಪೇರಿ ಆಗಿ ಬರಬೇಕು 2-3 ದಿನ ಆಗುತ್ತೆ. ಅಲ್ಲಿವರೆಗೆ ಏನು ಮಾಡಬೇಕು? ಯೂಸ್ ಮಾಡ್ಬೋದು, ಎಮರ್ಜೆನ್ಸಿ ಲೈಟ್ ಇದ್ದಂಗೆ. ಈಗ ಪುಟ್ಟದು ಅದಿರೋದ್ರಿಂದ ತುಂಬ ಯೂನಿಕ್ ಆಗಿದೆ. ಅದು ನೋಡಿದ್ರೆ ಫ್ಯಾಷನೇಟ್ ಆಗಿರೋರು ನನ್ನ ಕಿಚನ್ಗೆ ಒಂದು ಮಡಗಬೇಕಿದನ್ನ ಅಂತಾರೆ. ಈಗ ನಾವುಗಳೇ ಇದನ್ನೆಲ್ಲ ತೆಗ್ಸಿರೋದ್ರಿಂದ ಲೈಟ್ ಹೋಯ್ತು ಅಂದರೆ ಚಟ್ನಿ ಕ್ಯಾನ್ಸಲ್ ಆಗುತ್ತೆ. ಇದ್ರಲ್ಲಿ ಏನು ಮಾಡ್ತೀನಿ, ಎಮರ್ಜೆನ್ಸಿ ಮಾಡ್ಕೊಳ್ಳಿ. ಈಗ ನೀವು ಮಿಕ್ಸಿ ತಂದು ರಿಪೇರಿ ಮಾಡಿ ತಗೊಂಡು ಹೋಗೋಕ್ಕೆ 1-2 ದಿವಸ ಟೈಮ್ ಕೇಳ್ತಾರೆ. ತಕ್ಷಣ ಯಾರು ಮಾಡ್ಕೊಡ್ತಾರೆ? ಆಗಲ್ಲ ಅಂತಾರೆ ಅಲ್ವಾ. ಇಲ್ಲ ನಿಮಗೆ ಬರೋಕ್ಕೆ ಟೈಮ್ ಇರಲ್ಲ, ನೀವು ಬರೋಕ್ಕಾಗಲ್ಲ. ನೀವು ಬಂದಾಗ ರಿಪೇರಿ ಅವ್ರು ಸಿಗಲ್ಲ, ಅವಾಗ ಎಮರ್ಜೆನ್ಸಿಗೆ ಇದ್ರಲ್ಲಿ ಮಾಡ್ಬೋದಲ್ಲ. ಇದು ಆದರೆ ತುಂಬ ಚೆನ್ನಾಗಿದೆ. ಇದು ಸಹ ಹ್ಯಾಂಡ್ಲೆಲ್ಲ ಸ್ಟೀಲ್ ಹ್ಯಾಂಡ್ಲೆಲ್ಲ ಸ್ಟೀಲ್ ಆದ್ರಿಂದ ನಿಮಗೆ ಈಸಿ, ಟರ್ನ್ ಮಾಡೋಕ್ಕೆ ಈಸಿ. ಮೊದಲು ಈ ಥರ ಇಲ್ಲದೆ ಇರುವಾಗ ಕೈ ನೋವೋದು, ಇದರಲ್ಲಿ ಕೈ ನೋವಲ್ಲ. ಹೌದು, ನೀವು ಈಸಿಯಾಗಿ ಮೂವ್ ಮಾಡ್ಬೋದು. ಮತ್ತೆ ಅಂಕಲ್ ನಿಮ್ಮ ಅಂಗಡಿನಲ್ಲಿ ಇನ್ನೇನೇನು ಸಿಗುತ್ತೆ ಅಂಕಲ್? ಸ್ಟೀಲ್ ಐಟಮ್ಸ್ಗಳು ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲ ನಮ್ಮ ಹತ್ರ ಸ್ಟೈನ್ಲೆಸ್ ಸ್ಟೀಲು, ಇಂಡಾಲಿಯಂ ಪಾತ್ರೆ, ಕುಕ್ಕರು ಇವೆಲ್ಲ ಸಿಗುತ್ತೆ. ಅಂದರೆ ಆನ್ಲೈನ್ ಸರ್ವಿಸ್. 57 ವರ್ಷದ್ದು ಹಳೆ ಅಂಗಡಿ ಇದು. ಈ ಸುತ್ತ ಗ್ಯಾರೇಜ್ ಇರೋದ್ರಿಂದ ಗೊತ್ತಾಗಿಲ್ಲ ಯಾರಿಗೂ. 1967 ಇಂದ ಇದೆ ಇದು. ಓಕೆ. ಲೊಕೇಶನ್ ಹೇಳಿ ಅಂಕಲ್. ಲೊಕೇಶನ್ ಈಗ ಶಾಂತಲಾ ಥಿಯೇಟರ್ ಅಂತ ಇತ್ತು, ಇವಾಗಿಲ್ಲ. ಹಳೆ ಇಲ್ಲ ಗಾಯತ್ರಿ ಥಿಯೇಟರ್ ಇದೆಯಲ್ಲ, ಅದರಿಂದ ಸ್ವಲ್ಪ ಮೇಲಕ್ಕೆ ಬರಬೇಕು. ಓಕೆ. ಸಿಗ್ನಲ್ ಲೈಟ್ ಹತ್ರ ಹೇಳಿ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಹತ್ರ ಸಿಗ್ನಲ್ ಲೈಟ್ ಇದೆಯಲ್ಲ, ಅದರ ಹತ್ರ ಬರ್ತದೆ ನಾವು. ಓಕೆ. ಡಿಸ್ಕ್ರಿಪ್ಷನಲ್ಲಿ ನಂಬರ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ನಿಮ್ಮದು ಇದು ವಿಡಿಯೋದು, ಸೊ ಅದರಿಂದ ಗೊತ್ತಾಗುತ್ತೆ.